ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿಯವರು. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಇವತ್ತಿಂದ ಓದೋಣ. ಅಂಡ್ ಚಾಪ್ಟರ್ನ ಹೆಸರು ಭಗವದ್ಗೀತೆಯ 4 ಪಾತ್ರಧಾರಿಗಳು. ಭಗವದ್ಗೀತೆಯಲ್ಲಿ 4 ಜನ ಮುಖ್ಯವಾದಂತಹ ಕ್ಯಾರೆಕ್ಟರ್ನ ತಗೊಂಡಿದ್ದಾರೆ. ಆ ಮುಖ್ಯವಾದ ಕ್ಯಾರೆಕ್ಟರು ಯಾವುದು, ಯಾರ್ಯಾರು ಅಂತ ನೋಡೋಣ. ಭಗವದ್ಗೀತೆ ಅಂದ್ರೆ ಕೃಷ್ಣ ಅರ್ಜುನ ಇಬ್ರೇ ಅಲ್ಲ, ಅಲ್ಲಿ ಧೃತರಾಷ್ಟ್ರ ಹಾಗೂ ಸಂಜಯ ಕೂಡ ಇದ್ದಾರೆ. 4 ಜನ ಯಾರ್ಯಾರು? ಕೃಷ್ಣ, ಅರ್ಜುನ, ಸಂಜಯ, ಧೃತರಾಷ್ಟ್ರ. ಮೊದಲೇ ಹೇಳಿದ ಹಾಗೆ ಅಂದ್ರೆ ಹೇಳಿದೀವಿ, ಅಂದ್ರೆ 4 ಜನ ಇದ್ದಾರೆ. ಇದು ಯಾರ್ಯಾರಿಂದ ಬಂತು ಅಂತ, ಆಯ್ತಾ? ಭಗವದ್ಗೀತೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವವರು ಈ 4 ಜನ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಳೋ ಒಂದು ಈ 4 ಜನ ಮೇಜರ್ ಆಗಿ. ಈ ಮ್ಯಾನೇಜ್ಮೆಂಟ್ ನ ಬೇರೆ ಬೇರೆ ಆಯಾಮಗಳಲ್ಲಿ ಇವರೆಲ್ಲರೂ ಕೂಡ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕ್ಷೇತ್ರದಲ್ಲಿ 4 ಜನದ್ದು ಪಾತ್ರ ಇದೆ. ಸೊ ಒಬ್ಬರೊಬ್ಬರದು ಕೂಡ ವಿಶಿಷ್ಟವಾದ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ. ಪ್ರತಿಯೊಬ್ಬರ ನಡುವೆ ಕೂಡ ಕಲಿಯಬೇಕಾಗಿದ್ದು ಬಹಳಷ್ಟಿದೆ. ಪ್ರತಿಯೊಬ್ಬರಿಂದ ಈ 4 ಜನರಿಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ಸೊ ಏನು ಅಂತ ಅಂದ್ರೆ, ಒಂದಂತೂ ಕನ್ಫರ್ಮು, ಕೃಷ್ಣ ಇಸ್ ದ ಹೀರೋ. ಸೊ ಕೃಷ್ಣ ಹೀರೋ, ಓಕೆ, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲ. ಆದ್ರೆ ಉಳಿದ 3 ಜನ ಕೂಡ ಕಡಿಮೆ ಇಲ್ಲ. ಅರ್ಜುನ, ಸಂಜಯ, ಧೃತರಾಷ್ಟ್ರ ಕೂಡ ಕಡಿಮೆ ಇಲ್ಲ. ಸೊ ಹೇಗೆ ಇದು ವರ್ಕ್ ಆಗುತ್ತೆ, ಯಾವ ತರ ಇದು ವರ್ಕ್ ಆಗುತ್ತೆ ಮ್ಯಾನೇಜ್ಮೆಂಟ್ ನ ಕ್ಷೇತ್ರದಲ್ಲಿ ಅನ್ನೋದನ್ನ ಈ 4 ಜನರ ಒಂದು ಇದನ್ನ ನಾವು ನೋಡೋಣ. ಓಕೆ, ಈಗ ಕೃಷ್ಣ ಎಂಬ ಮ್ಯಾನೇಜ್ಮೆಂಟ್ ಗುರು. ಕೃಷ್ಣನ ಮ್ಯಾನೇಜ್ಮೆಂಟ್ ಗುರು ಅಂತ ಯಾಕೆ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಯಾಕೆ ಅಂದ್ರೆ ಕೃಷ್ಣ ಎಷ್ಟು ಚಾಣಾಕ್ಷ ಅಂತ ಅಂದ್ರೆ ಎಲ್ಲವೂ ಅವರಲ್ಲಿತ್ತು ಅನ್ನೋದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಇವೆರಡನ್ನೂ ಹೇಳುವವನು ಅತ್ಯುತ್ತಮ ಸಲಹೆಗಾರ. ನಿಜವಾಗ್ಲೂ ಯಾರು ಒಳ್ಳೆ ಸಜೆಷನ್ ಕೊಡ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳೋರು, ಅದ್ರ ಜೊತೆಗೆ ಇದನ್ ಮಾಡ್ಬೇಡ ಅಂತ ಹೇಳೋರು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅದರಲ್ಲಿ ಕೃಷ್ಣ ಈ ನೇಚರ್ನ ಹೊಂದಿದ್ರು. ಏನ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ತಿದ್ರು, ಏನ್ ಮಾಡಬಾರ್ದು ಅಂತಾನು ಅವರು ಹೇಳ್ಕೊಡ್ತಾ ಇದ್ರು. ತಂತ್ರಗಾರ ಅಂದ್ರೆ ಅಭಿವೃದ್ಧಿ ಆಗ್ಬೇಕು ಅಂದಾಗ ಕೆಲವೊಂದು ಸ್ಟ್ರಾಟಜಿಗಳನ್ನ ಅವರು ಬಳಸ್ತಾ ಇದ್ರು. ಮ್ಯಾನೇಜರ್ ಕೂಡ ಅಂದ್ರೆ ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಅವರಲ್ಲಿ ಇತ್ತು. ಬರೀ ಅವರಿಗೆ ಯುದ್ಧ ಆಗಿರ್ಬೋದು, ಪಾಂಡವರು ಅದೇ ಅಷ್ಟೇ ಅಲ್ಲ, ಅವರಿಗೆ ಸಾಕಷ್ಟು ಬೇರೆ 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 ಎಲ್ಲದನ್ನೂ ಕೂಡ ನಿಭಾಯಿಸುವಂತಹ ಒಂದು ಕಲೆ ಅವರಲ್ಲಿ ಇತ್ತು. ಅದಕ್ಕೆ ಅವರನ್ನ ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳ್ತಾರೆ. ಸೊ ಏನ್ ಬೇಕಾದ್ರೂ ಕಲಿಬಹುದು ನಾವು ಕೃಷ್ಣನಿಂದ. ಸೊ ಎಲ್ಲವೂ ಕೂಡ ಕೃಷ್ಣ ಒಬ್ಬನಲ್ಲೇ ಇದೆ ಅನ್ನೋದು. ಓಕೆ, ಒಬ್ಬ ಸಮರ್ಥ ಬಾಸ್ ಕೂಡ ಹೌದು. ಈ ಎರಡೂ ಕೆಲಸ ಮಾಡ್ಬೇಕು ಅಂದ್ರೆ ಕೃಷ್ಣ ವಿಧಿ ನಿಷೇಧಗಳೆರಡರನ್ನೂ ಸೂಕ್ಷ್ಮವಾಗಿ ಮತ್ತು ಖಡಕ್ಕಾಗಿ ಹೇಳುವ ವ್ಯಕ್ತಿ. ಕೃಷ್ಣ ಯಾವುದನ್ನು ಕೂಡ, ಏನೇ ವಿಷಯ ಬಂದ್ರೂ ಕೂಡ ಅದು ಧರ್ಮ ಅಂತ ಬಂದಾಗ, ವಿಧಿ ವಿಧಾನಗಳು ಅಂತ ಬಂದಾಗ ಯಾವುದೇ ರೀತಿಯಾದಂತಹ ಸಾಫ್ಟ್ ಆಗಿ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಆ ನೇಚರ್ ಇಲ್ಲ. ಖಡಕ್ಕಾಗಿ ಹೇಳುವಂತಹ ಒಂದು ನೇಚರ್ನ ಹೊಂದಿದ್ರು. ಅಂದ್ರೆ ಒಳ್ಳೇದನ್ನ ಹೇಳೋಕೆ ಅವರು ಹಿಂಜರಿತಿರ್ಲಿಲ್ಲ. ವಿಧಿ ಅಂದ್ರೆ ಇದನ್ ಮಾಡ್ಲೇಬೇಕು ಅನ್ನೋದನ್ನ ಕಡ್ಡಾಯವಾಗಿ ಹೇಳುವಂತ ಗುಣ ಹೊಂದಿದ್ರು. ನಿಷೇಧ ಅಂದ್ರೆ ಇದನ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಇದನ್ ಮಾಡಿದ್ರೆ ಇದು ಹಿಂಗೆ ಅಂತ ಹೇಳೋದನ್ನ ಖಡಕ್ಕಾಗಿ ಅವರು ಹೇಳ್ತಾ ಇದ್ರು. ಅಂದ್ರೆ ಭಗವದ್ಗೀತೆಯ ಇಡೀ ಭಗವದ್ಗೀತೆಯಲ್ಲಿ ನಾವು ನೋಡೋದಾದ್ರೆ ವಿಧಿ ನಿಷೇಧಗಳೇ ನಮ್ಗೆ ತುಂಬಿದೆ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ಅರ್ಥ ಮಾಡಿಸುವಂತಹ ಏಕೈಕ ಬುಕ್ ಯಾವ್ದಾದ್ರು ಇದೆ ಅಂದ್ರೆ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ನಾವು ಹೇಗೆ ಬದುಕ್ಬೇಕು ಅಂತಾನೂ ಇದೆ, ಹೇಗೆ ಬದುಕಬಾರ್ದು ಅಂತಾನೂ ಇದೆ. ವಿಧಿ ನಿಷೇಧಗಳನ್ನ ಹೊಂದಿದೆ ಭಗವದ್ಗೀತೆ. ಯಾಕಂದ್ರೆ ಕೃಷ್ಣ ಇವೆರಡನ್ನೂ ಕೂಡ ಖಡಕ್ಕಾಗಿ ಮಾಡ್ತಾ ಇದ್ರು. ಒಳ್ಳೇದಕ್ಕೆ ಯಾವತ್ತೂ ಕೂಡ ಅವರು ಮಾಡ್ಲೇಬೇಕು ಅಂತಿದ್ರು, ಕೆಟ್ಟದಕ್ಕೆ ಅವರು ನಿಷೇಧ ಆಗ್ತಾ ಇದ್ರು, ಮಾಡಬಾರ್ದು ಅಂತ. ಇಡೀ ಭಗವದ್ಗೀತೆಯಲ್ಲಿ ಇದೇ ಇರೋದು ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕೂಡ. ಓಕೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎನ್ನೋದನ್ನ ತಿಳಿದವನೇ ಅತ್ಯುತ್ತಮ ನಾಯಕ. ನಿಜವಾದ ಲೀಡರ್ ಯಾರು ಅಂದ್ರೆ ಅವನಿಗೆ ಏನ್ ಮಾಡ್ಬೇಕು ಅಂತ ಒಳ್ಳೆ ಪ್ಲಾನ್ ಇದೆಯಪ್ಪ, ಏನ್ ಮಾಡ್ಬೇಕು ಸಖತ್ತಾಗಿ ಮಾಡ್ತಾನೆ ಅಲ್ಲ, ಏನ್ ಮಾಡಬಾರ್ದು ಅಂತ ಗೊತ್ತಿರ್ಬೇಕು, ಅವನೇ ನಿಜವಾದ ಲೀಡರ್. ಸೊ ಇಲ್ಲಿ ಅನುಮಾನನೇ ಇಲ್ಲ, ಭಗವದ್ಗೀತೆಯಲ್ಲಿ ನಾವು ಕಲಿಯೋದು ತುಂಬಾ ಇದೆ. ನಾವು ಭಗವದ್ಗೀತೆಯಲ್ಲಿ ಏನ್ ಕಲಿಬೋದಪ್ಪ ಅಂದ್ರೆ ಇಡೀ ಜೀವನದ ಸಾರಾಂಶವನ್ನ ಕಲಿಬಹುದು. ನಾವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋದು ಹೇಗೆ, ನಾವು ನಮ್ಮ ಕೆಲಸದಲ್ಲಿ ಯಾವ ರೀತಿ ಯಶಸ್ಸನ್ನ ಪಡ್ಕೋಬೇಕು, ಇದನ್ನ ಕಲಿಸೋದೆ ಮ್ಯಾನೇಜ್ಮೆಂಟ್. ಯಶಸ್ಸಿಗೆ ಬೇಕಾಗಿರುವಂತಹ ಪ್ರಮುಖ ಅಂಶ ಯಾವುದು ಮ್ಯಾಮ್? ಈಗ ನಾನು ಯಶಸ್ಸು ಪಡ್ಕೋಬೇಕು, ಸಾಧನೆ ಮಾಡ್ಬೇಕು ಅಂದ್ರೆ
ಪ್ರಮುಖವಾಗಿ ಬೇಕಾಗಿರುವಂತಹ ಅಂಶ ಯಾವುದು ಅಂತ ನೀವು ಕೇಳೋದಾದ್ರೆ ಇಲ್ಲಿ 3 ಅಂಶಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅದ್ಯಾವುದು ಅಂದ್ರೆ ಉದ್ದೇಶ ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿಯಲ್ಲ, ಆ ನಿರ್ಧಾರನು ಕೂಡ ಈ ಕೆಲಸ ನಾನು ಯಾಕೆ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಇದರಿಂದ ಅಭಿವೃದ್ಧಿ ಆಗತ್ತಾ, ಇದರಿಂದ ಬೆಳವಣಿಗೆ ಆಗತ್ತಾ, ಇದರಿಂದ ಧರ್ಮಸ್ಥಾಪನೆ ಆಗತ್ತಾ, ಇದರಿಂದ ಒಳ್ಳೇದಾಗತ್ತಾ, ಯಾರಿಗೂ ಹಾನಿ ಆಗಲ್ವಾ ಅಂತ ಯೋಚನೆ ಮಾಡಿ ಮಾಡೋ ಅಂತದ್ದೇ ಉದ್ದೇಶ. ಕೆಲವು ಟೈಮ್ ನಾವು ತಗೊಳ್ಳೋ ಡಿಸಿಷನ್ ನನ್ನ ಸ್ವಾರ್ಥಕ್ಕಿರುತ್ತೆ, ಅಥವಾ ನನಗ್ ಬೇಕಾದಂಗೆ ನಾನು ಡಿಸಿಷನ್ ತಗೋಬಹುದು, ಆದ್ರೆ ಅದು ಲೋಕ ಕಲ್ಯಾಣಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಎಷ್ಟೋ ಜನ ಪವರ್ಫುಲ್ ಲೀಡರ್ಸ್, ಪವರ್ಫುಲ್ ವ್ಯಕ್ತಿಗಳು ಅದನ್ನ ಕ್ವಿಟ್ ಮಾಡಿದ್ದು ಉಂಟು. ಯಾಕಂದ್ರೆ ನನಗೋಸ್ಕರ ಅಲ್ಲ, ನನ್ನೊಬ್ಬನಿಗೋಸ್ಕರ ಇಷ್ಟು ಜನಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾನು ಇದನ್ನ ಕೈ ಬಿಡ್ತೀನಿ ಅಂತ. ಅದನ್ನ ಧರ್ಮ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ನೀನು ಆ ಕೆಲಸಕ್ಕೆ ಉದ್ದೇಶ ಇಟ್ಕೊಂಡಿದ್ಯಾ ಅಂತ. ಇದು ಮೊದಲನೇದು. ನಾವು ಯಾವುದೇ ಯಶಸ್ಸು ಪಡ್ಕೋಬೇಕು ಅಂದ್ರೂ, ನಾನು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ಆ ಕೆಲಸದ ಹಿಂದೆ ಸರಿಯಾದ ಉದ್ದೇಶವನ್ನ ಹೊಂದಿರಬೇಕು. ಎಲ್ಲರನ್ನೂ ಬೆಳೆಸೋ ಅಂತಹ ಉದ್ದೇಶ, ನಾನು ಬೆಳೆಯುವಂತಹ ಉದ್ದೇಶವನ್ನ ಹೊಂದಿರಬೇಕು. ಎರಡನೇದು ಗುರಿ ಕರೆಕ್ಟ್ ಆಗಿರ್ಬೇಕು. ನಾವು ಯಶಸ್ಸಾಗಬೇಕು ಅಂದ್ರೆ ಉದ್ದೇಶ ಸಾಧನೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ಕಂಡು ಹಿಡಿದು ಅದ್ರ ಮೇಲೆ ನಾವು ಯಾವತ್ತೂ ಫೋಕಸ್ಡ್ ಆಗಿರ್ಬೇಕು. ಅಂದ್ರೆ ಅವಾಗ ಡೈವರ್ಟ್ ಆಗೋದು, ಮೂಡ್ ಬಂದಾಗ ವರ್ಕ್ ಮಾಡೋದು, ಮೂಡ್ ಆಫ್ ಆದಾಗ ವರ್ಕ್ ಮಾಡದೇ ಇರೋದು, ಕೆಲ್ಸಕ್ಕೆ ಹೋಗ್ಬೇಕು ಅನ್ನಿಸ್ದಾಗ ಹೋಗೋದು, ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನಿಸ್ದಾಗ ಹೋಗದೆ ಇರೋದು, ನಂದೇನೋ ಆ ಕೆಲಸ ಈ ಕೆಲಸ ಅನ್ಕೊಂಡು ಕೆಲಸನ ನೆಗ್ಲೆಕ್ಟ್ ಮಾಡೋದು ಅಲ್ಲ. ಗುರಿ ಅಂದ್ಮೇಲೆ ಗುರಿ ಅಷ್ಟೇ. ಸೊ ಎಲ್ಲರ ಹಾಗೆ ಸಾಮಾನ್ಯವಾಗಿ ಬದುಕಿದ್ರೆ ಬದುಕ್ಬೋದು. ನಾವು ಅಸಾಮಾನ್ಯವಾದ ಒಂದು ವ್ಯಕ್ತಿತ್ವನ ರೂಢಿಸ್ಕೋಬೇಕು, ಎಕ್ಸ್ಟ್ರಾರ್ಡಿನರಿ ಆಗ್ಬೇಕು ಅಂದಾಗ ನಾವು ಎಲ್ಲರ ಹಾಗೆ ಬದುಕೋದಲ್ಲ. ನಮ್ಮ ಗುರಿ ಮೇಲೆ ಹೆಚ್ಚಿನ ಫೋಕಸ್ಡ್ ಆಗಿರ್ಬೇಕು. ನಾವು ನಮ್ಮ ಉದ್ದೇಶವನ್ನ ಸಾಧಿಸೋದಕ್ಕೋಸ್ಕರ ಅದ್ರ ಮೇಲೆ ಮಾತ್ರ ನಾವು ಕಣ್ಣಾಯಿಸ್ಬೇಕು. ಮೊದಲನೇದು ಉದ್ದೇಶ, ಎರಡನೇದು ಗುರಿ ಬಿಟ್ಟು ಆ ಕಡೆ ಈ ಕಡೆ ನೋಡೋಂಗೆ ಇಲ್ಲ. ಅದಕ್ಕೆ ಉದಾಹರಣೆ ನಮ್ಗೆಲ್ಲ ಗೊತ್ತಿದೆ. ಪಾಂಡವರು ಏನು ದ್ರೋಣಾಚಾರ್ಯರ ಹತ್ರ ವಿದ್ಯೆಯನ್ನ ಕಲಿಬೇಕಾದ್ರೆ, ನೀವು ಕತೆ ಓದಿರ್ಬೋದು, ಏನು ಎಲ್ರಿಗೂ ಒಂದು ಮರದಲ್ಲಿ ಏನೇನ್ ಕಾಣಿಸ್ತಾ ಇದೆ ಅದಕ್ಕೆ ಬಾಣ ಬಿಡಬೇಕು ಅಂದಾಗ ಅರ್ಜುನನ್ಗೆ ಮಾತ್ರ ಎಕ್ಸಾಕ್ಟ್ಲಿ ಏನ್ ಕಾಣಿಸ್ಬೇಕು ಅದು ಕಾಣಿಸ್ತು. ಅವಾಗ ಏನು ದ್ರೋಣಾಚಾರ್ಯರು ಡಿಸೈಡ್ ಮಾಡ್ತಾರೆ, ಇವನು ಪರ್ಫೆಕ್ಟ್, ಪಾಂಡವರನ್ನ ಇವನ್ ಮೂಲಕನೇ ಯುದ್ಧ ನಡಿಬೇಕು ಅಂತ ಅವ್ರಿಗೆ ಅವಾಗ್ಲೇ ಗೊತ್ತಿರುತ್ತೆ ಅರ್ಜುನನ ಒಂದು ಫೋಕಸ್ ಏನು ಅಂತ. ಸೊ ಗುರಿ ಮೇಲೆ ಅವ್ರು ಯಾವತ್ತೂ ಫೋಕಸ್ಡ್ ಆಗಿರ್ಬೇಕು. ಮೂರನೇದು ಕಾರ್ಯ ಸಾಧನೆ. ಮೊದಲನೇದು ಉದ್ದೇಶ, ಎರಡನೇದು ಗುರಿ ಮೇಲೆ ಫೋಕಸ್, ಮೂರನೇದು ಕಾರ್ಯ ಸಾಧನೆ, ಆಕ್ಷನ್. ಏನು, ಗುರಿ ಸಾಧಿಸ್ಬೇಕು ಅಂತ ನಿರ್ಧಾರ ಮಾಡಾಯ್ತು, ಉದ್ದೇಶ ನಮಗ್ ಸಿಕ್ಕಾಯ್ತು, ಹಾಗಿದ್ರೆ ಈಗ ಏನ್ ಮಾಡ್ಬೇಕು, ಅದಕ್ಕೆ ಬೇಕಾದಂತಹ ಕೆಲಸವನ್ನ ನಾವು ಮಾಡ್ಬೇಕು. ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ, ಆದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಅಂದ್ರೆ ನಾವು ಎಷ್ಟು ಅತ್ಯುತ್ತಮವಾದ ಸೇವೆ ಮಾಡ್ಬೇಕು, ನನ್ನ ಬಿಸ್ನೆಸ್ ಅಲ್ಲಿ ಏನ್ ಜನಗಳಿಗೆ ಸೇವೆ ಮಾಡ್ಬೇಕು, ಯಾವ್ದು ಬೆಸ್ಟ್ ನಾನು ಕೊಡ್ಬೇಕು ಅನ್ನೋದ್ರ ಮೇಲೆ ನಾವು ಫೋಕಸ್ಡ್ ಆಗಿರ್ಬೇಕು. 3 ಉದ್ದೇಶ, ಗುರಿ ಅಂಡ್ ಕಾರ್ಯ ಸಾಧನೆ. ಇದನ್ನೇ ಕೃಷ್ಣ ಎಲ್ಲರಿಗೂ ಹೇಳ್ಕೊಟ್ಟಿದ್ದು. ಇದನ್ನ ತಾನು ಹೇಗೆ ಮಾಡುತ್ತೇನೆಂದು ಕೃಷ್ಣ ಒಂದೇ ಮಾತಿನಲ್ಲಿ ಹೇಳ್ತಾರೆ. ಇದನ್ನ ಹೇಗ್ ಮಾಡ್ತೀನಿ ಅನ್ನೋದಕ್ಕೆ, ಫಾರ್ ಎಕ್ಸಾಂಪಲ್, ಒಳ್ಳೆಯವರ ರಕ್ಷಣೆ, ಧನಾತ್ಮಕ ಹಾದಿಯಲ್ಲಿ ನಡೆಯುವ ಮೂಲಕ ಇದನ್ನು ಸಾಧಿಸಬಹುದು. ಮೇಡಮ್, ಹಾಗಿದ್ರೆ ನಾವು ಒಳ್ಳೆ ಉದ್ದೇಶ ಇಟ್ಕೊಳ್ಳೋದು ಹೇಗೆ ಅಂದ್ರೆ, ಒಳ್ಳೆಯವರ ಸಂಘವನ್ನ ಮಾಡೋದು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋರ ಜೊತೆಗೆ ಕೈ ಜೋಡಿಸೋದು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋರ ಹಾದಿಯಲ್ಲಿ ನಾವು ನಡೆಯೋದೆ ಒಂದು ಬಿಗ್ಗೆಸ್ಟ್ ಉದ್ದೇಶ ಸೆಟ್ ಮಾಡ್ದಂಗೆ. ಇದು ಕೃಷ್ಣ ಹೇಳ್ತಾ ಇರೋದು. ಎರಡನೇದು ಗುರಿ ಅಂತ ಅಂದ್ರೆ ಏನು, ಕೆಟ್ಟವರ ಸರ್ವನಾಶ, ಅಡೆತಡೆಗಳು ಮತ್ತು ಋಣಾತ್ಮಕ ಶಕ್ತಿಗಳನ್ನ ನಿವಾರಿಸೋದು. ಅಂದ್ರೆ ಅಡೆತಡೆಗಳನ್ನ ನಾವು ಕಂಪ್ಲೀಟ್ ಆಗಿ ಏನೇ ಕೆಟ್ಟದಿದ್ರೂ ಸಹ ಕೆಟ್ಟವರು ಅಂತ ಅಂದಾಗ, ಅಥವಾ ಧರ್ಮಕ್ಕೆ ಆಪೋಸಿಟ್ ಆಗ್ತಿದೆ ಅಂದಾಗ ಅಲ್ಲಿ ನಾವು ಕಾಲ್ ತಗೊಳ್ಳೋದು, ಇದನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಅನ್ನೋ ಒಂದು ಗಟ್ಟಿಯಾದ ನಿರ್ಧಾರವನ್ನ ತಗೊಂಡು ಕೆಟ್ಟದ್ದು ಬೆಳೆಯಕ್ಕೆ ಬಿಡದೇ ಇರೋದು ಕೂಡ ನನ್ನ ಗುರಿ ಸಾಧನೆ ಆಗಿರುತ್ತೆ. ನಾನು ಒಳ್ಳೇದನ್ನ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಕೆಟ್ಟದನ್ನ ಮಾಡದೇ ಇರೋ ಹಾಗೆ ತಡೆಯೋದು ಅಷ್ಟೇ ಇಂಪಾರ್ಟೆಂಟು. ಮೂರನೇದು ಕಾರ್ಯ ಸಾಧನೆ ಅಂದ್ರೆ ಧರ್ಮ ಸಂಸ್ಥಾಪನೆ ಮಾಡೋದ್ರ ಬಗ್ಗೆ. ಓಕೆ, ಎಲ್ಲೆಡೆ ಒಳ್ಳೇದನ್ನ ಸ್ಥಾಪಿಸಲು, ಎಲ್ಲಾ ಕಡೆ ಒಳ್ಳೇದು ಸ್ಪ್ರೆಡ್ ಮಾಡಲು, ಒಳ್ಳೆ ಕೆಲಸಗಳನ್ನ ನಡೆಯೋಕೆ ಪದೇ ಪದೇ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಗೆಲ್ಲಲು ನಾವು ಕೆಲಸ ಮಾಡ್ತಾ ಇರ್ಬೇಕು. ಸೊ ಅದಕ್ಕೆ ಹೇಳೋದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ,
ಯುಗೆ ಯುಗೆ ಅಂತ. ಅಂದ್ರೆ ಎಲ್ಲಾ ಕಡೆ ಒಳ್ಳೇದನ್ನ ಸ್ಪ್ರೆಡ್ ಮಾಡಬೇಕು, ಎಲ್ಲಾ ಕಡೆ ಒಳ್ಳೇದು ಸ್ಥಾಪಿಸ್ಬೇಕು. ಅದೆಲ್ಲ ಸ್ಥಾಪಿಸ್ಬೇಕು ಅಂತ ಅಂದ್ರೆ ಇವತ್ ನಾನು ಒಳ್ಳೇದ್ ಮಾಡ್ದೆ, ಜನ ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಿಟ್ಬಿಡೋದು. ಇವತ್ ನಾನು ಒಳ್ಳೇದ್ ಮಾಡ್ದೆ, ಜನ ನನ್ನ ಗುರ್ತಿಸಿಲ್ಲ, ಬಿಟ್ಬಿಡೋದು. ಇವತ್ ನಾನು ಒಳ್ಳೇದ್ ಮಾಡ್ದೆ, ಜನ ನಂಗೆ ಅವಮಾನ ಮಾಡೋದು, ಬಿಟ್ಬಿಡೋದು. ಅಲ್ಲ, ಒಳ್ಳೇದನ್ನ ಸ್ಥಾಪನೆ ಮಾಡೋದಕ್ಕೆ ನಾವು ಪದೇ 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 ಪ್ರಯತ್ನ ಮಾಡಿ 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 ಮಾಡ್ತಾನೆ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇರೋದು. ಅವಾಗ ಮಾತ್ರ ನಮ್ಮ ಉದ್ದೇಶ, ನಮ್ಮ ಗುರಿನ ಸಾಧಿಸೋಕೆ ಸಾಧ್ಯ ಅಂತ ಕೃಷ್ಣ ಹೇಳಿರೋದು. ಅಂಡ್ ಅದನ್ನೇ ಕೃಷ್ಣ ಎಂಟೈರ್ ಜೀವನದಲ್ಲಿ ನಮ್ಗೆ ತೋರ್ಸ್ಕೊಟ್ಟಿರೋದು. ನಾವು ಅವರ ಉದ್ದೇಶ ಕ್ಲಿಯರ್ ಇತ್ತು, ಗುರಿ ಕ್ಲಿಯರ್ ಇತ್ತು. ಉದ್ದೇಶ ಧರ್ಮ ಸ್ಥಾಪನೆ ಅಂಡ್ ಗುರಿ ಏನು ಅಧರ್ಮನ ಸರ್ವನಾಶ ಮಾಡ್ಬೇಕು. ಕಾರ್ಯ ಏನು, ಅದನ್ನ ಮಾಡೋದಕ್ಕೆ ರಿಪೀಟೆಡ್ಲಿ ಎಲ್ಲಾ ತರದ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿದ್ರು. ಹಾಗಿದ್ರೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡ್ಕೋಬೇಕು ಅಂದ್ರೆ ಮೊದಲನೇದು, ನಾವು ಯಾವ ಕೆಲಸ ಮಾಡ್ತಾ ಇದೀವಿ ಅದರ ಹಿಂದೆ ಉದ್ದೇಶವನ್ನ ಸರಿಯಾಗಿ ಸೆಟ್ ಮಾಡ್ಬೇಕು. ಅಂದ್ರೆ ಏನು, ಅದರಲ್ಲಿ ಸಾಧನೆ, ಯಶಸ್ಸನ್ನ ಪಡ್ಕೊಳ್ಳೋದು ಧರ್ಮದಿಂದ. ಹಾಗಿದ್ರೆ ಗುರಿ ಏನು, ಅದರ ಅಪೋಸಿಟ್ ಅಂದ್ರೆ ಅಧರ್ಮವನ್ನ ನಾವು ನಾಶ ಮಾಡ್ಬೇಕು. ದಟ್ ಮೀನ್ಸ್ ಹೊರಗಡೆ ಜಗತ್ತಿನಲ್ಲಿ ನಡೀತಾ ಇರುವಂತಹ ಯಾವುದು ಬೇಡ ಸಮಾಜದಲ್ಲಿ ಅದನ್ನ ನಾವು ಸ್ಟಾಪ್ ಮಾಡೋದಕ್ಕೆ ನಮ್ಮ ಒಳ್ಳೆಯ ಕೆಲಸಗಳನ್ನ ಜಾಸ್ತಿ ಮಾಡ್ಬೇಕು. ಕಾರ್ಯ ಸಾಧನೆ ನಿರಂತರವಾಗಿ ಮಾಡ್ಬೇಕು. ಯಾರು ಈ ಮೂರನ್ನ ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಿರೋ, ಒಂದು ಸಂಬಂಧನ ಚೆನ್ನಾಗಿಟ್ಕೊಳ್ಳಕ್ಕೆ, ಹಣಕಾಸಿನಲ್ಲಿ ನಾವು ಡೆವಲಪ್ ಆಗೋದಕ್ಕೆ, ನಾವು ಆರೋಗ್ಯವಾಗಿರೋದಕ್ಕೂ ಕೂಡ ಈ ಮೂರನ್ನ ಯಾರು ಫಾಲೋ ಮಾಡ್ತೀರಾ ಅವರು ಸಕ್ಸಸ್ ಆಗ್ತೀರಾ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನ ಹೇಳಿದ್ದಾರೆ. ಹಾಗಿದ್ಮೇಲೆ ಕೃಷ್ಣ ಮ್ಯಾನೇಜ್ಮೆಂಟ್ ಗುರು, ಹೌದಲ್ವಾ? ಸೊ ಇದು ಹಿಂಗ್ ವರ್ಕ್ ಆಯ್ತು ಕುರುಕ್ಷೇತ್ರದಲ್ಲಿ, ಏನೆಲ್ಲ ಆಯ್ತು ಅನ್ನೋದನ್ನ ನಾಳಿನ ಎಪಿಸೋಡ್ ನೋಡೋಣ. ಅಂಡ್ ಇವತ್ತು ನೀವೇನು ಕಲ್ತ್ಕೊಂಡ್ರಿ ಜಸ್ಟ್ ಕಮೆಂಟ್ ಮಾಡಿ. ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಏನು, ಅಂಡ್ ನಿಮ್ಮ ಕನ್ಸಿಸ್ಟೆನ್ಸಿ. ಹೌದು ಮ್ಯಾಮ್, ನಾನು ಇದರಲ್ಲಿ ಕನ್ಸಿಸ್ಟೆನ್ಸಿ ಶುರು ಮಾಡಿದೆ, ಸ್ಟಾಪ್ ಮಾಡಿಬಿಟ್ಟೆ, ಆ್ಯಂಡ್ ಇದನ್ನು ಮಾಡ್ತಾ ಇದ್ದೀನಿ, ನಿರಂತರವಾಗಿ ಮಾಡ್ತಿರೋದ್ರಿಂದ ನಂಗೆ ರಿಸಲ್ಟ್ ಬರ್ತಾ ಇದೆ ಅಂದರೆ ಕಮೆಂಟಲ್ಲಿ ಶೇರ್ ಮಾಡಿ. ಹೌದು, ನಾನು ಈ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀನಿ, ನನಗೆ ರಿಸಲ್ಟ್ ಬರ್ತಾ ಇದೆ ಅಂತ. ಸೊ ಇಷ್ಟು ಹೇಳ್ತಾ ಮತ್ತೆ ನಾಳಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.